ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಯಾ, ಪದೇ ಪದೇ ಅದೇ ತಪ್ಪನ್ನ ಮಾಡ್ತಾ ಇದ್ಯಾ. ಸುಮ್ಮನೆ ನನ್ನ ಮಗಳಿಗೆ ನೋವು ಕೊಡ್ತಾ ಇದ್ಯಾ. ನೋವು ಕೊಡೋದು ಸುಲಭ, ಆದ್ರೆ ಅನುಭವಿಸೋದು ತುಂಬಾ ಕಷ್ಟ. ಈಗ ನೀನು ಅದೇ ನೋವನ್ನ ಅನುಭವಿಸ್ಬೇಕು. ನನ್ನ ಕೈಗೆ ಏನಾಗ್ತಿದೆ? ಯಾರೋ ಹೇಳ್ದಾಗ್ತಿದೆಯಲ್ಲ. Help! Someone please help me! ಮಾಯಾ, ಏನ್ ಮಾಡ್ಕೋತಾ ಇದ್ಯಾ ಮಾಯಾ? ಮೈ ಮೇಲೆ ಪ್ರಜ್ಞೆನೇ ಇಲ್ದಿರೋ ಹಾಗಿದ್ಯಾ? ಅದು ನನಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ವಾಮನ ಹತ್ರ ಜ್ಯೂಸ್ ಮಾಡಿಸ್ಕೊಂಡು ಕುಡಿಯೋಣ ಅನ್ಕೊಂಡೆ, ಆದ್ರೆ ಇಲ್ಲಿ ನೋಡಿದ್ರೆ ಅದು ಆಟೋಮೆಟಿಕ್ ಆಗಿ ಆನ್ ಆಗ್ತಿದೆ. ನನ್ ಕೈ ಹೇಗೆ ಒಳಗಡೆ ಹೋಯ್ತು ಅಂತ ನೋಡ್ತಾಗ್ತಿಲ್ಲ. ನನ್ಗೆ ಇಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಮ್ಯಾಮ್. ಬಾ ನನ್ನ ಜೊತೆ, ನಿನ್ ಹತ್ರ ಮಾತಾಡ್ಬೇಕು. ಅತ್ತೆ, ಮಾಯಾನ ನಂಬೇಡಿ ಅತ್ತೆ. ಅತ್ತೆ, ಹಿತಾಗಿ ಇವಳೇ ತೊಂದರೆ ಕೊಡ್ತಾ ಇರೋದು. ಅತ್ತೆ, ನನ್ನ ಮಾತು ಕೇಳಿ ಅತ್ತೆ. ಅತ್ತೆ, ಮಾಯಾನ ನಂಬೇಡಿ. ಹಾವು ಕಚ್ಚಲಿಲ್ಲ, ಕಳೆದು ಹೋದ ಶ್ರೀಚಕ್ರ ಮರಳಿ ಸಿಕ್ತು. ಅವಳೇನು ದೇವರ ಗೊತ್ತಿಲ್ಲ ಗುರುಗಳೇ. ಕಚ್ಚೋಕೆ ಅಂತ ಹೆಡೆ ಎತ್ತಿದ ಹಾವು ಇಲಿ ತರ ಅವಳ ಹಿಂದೆನೆ ಹೋಯ್ತು. ಪವಾಡ ಪವಾಡ ಗುರುಗಳೇ. ಊರ್ನವರೆಲ್ಲ ಅವಳು ದೇವಿ ಅಂಶ ಅಂತ ಜೈಕಾರ ಹಾಕ್ತಿದ್ದಾರೆ. ಈಗ ಮುಂದೆ ಅವಳು ನಾನೇ ದೇವರು, ನಾನೊಬ್ಬನೇ ದೇವರು. ಈ ಪವಾಡ ಎಲ್ಲ ಕಟ್ಟು ಕತೆ ಅಷ್ಟೆ. ಈಗಿನ ಕಾಲದಲ್ಲಿ ಪವಾಡ ಮಾಡೋ ಶಕ್ತಿ ಇರೋದು ಹಣಕ್ಕೆ ಮಾತ್ರ. ಈ ಜನ ನನ್ನ ಹತ್ರ ಹಣ ಇಸ್ಕೊಂಡು ಅವಳಿಗೆ ಜೈಕಾರ ಹಾಕ್ತಾರೆ. ಮುರಿತೀನಿ, ಎಲ್ಲರೂ ನಂಬಿಕೆನೂ ಮುರಿತೀನಿ. ಮುಂದಿನ ಹೆಜ್ಜೆ ಎಲ್ಲಕ್ಕೆ ಹೋಗ್ತಾ ಇದೀವಿ? ಅತ್ತೆ, ಅತ್ತೆ, ನನ್ನ ಮಾತು ಕೇಳಿ ಅತ್ತೆ. ಮೂರ್ಖಳು ನೀನು. ವಿನಾಶ ಕಾಲೇ ವಿಪರೀತ ಬುದ್ಧಿ. ನೀನ್ ನನ್ ಮಾತು ಕೇಳದೆ ಹೋದ್ರೆ ನಿನ್ನ ವಿನಾಶ ಖಂಡಿತ. ನಾನೇನ್ ಮಾಡ್ದೆ ಮೇಡಮ್? ಗೋಡೆಗಳಿಗೆ ಕಿವಿ ಇರುತ್ತೆ, ಕಿಟಕಿಗಳಿಗೆ ಕಣ್ಣಿರುತ್ತೆ. ನೀನ್ ಮಾಡೋ ಪ್ರತಿಯೊಂದು ಕೆಲ್ಸನೂ ನನಗೆ ಗೊತ್ತಾಗುತ್ತೆ. ನೀನು ಹಿತ ಕೈಗೆ ಪೆಟ್ಟು ಮಾಡ್ದೆ ಅಲ್ವಾ? ಮಾಡ್ದೆ ತಾನೆ? ಮಾಡಬಾರ್ದು ತಪ್ಪನ್ನೇ ಪದೇ ಪದೇ ಮಾಡ್ತಾ ಇದ್ಯಾ. ಹಿತಾಗೇನು ಆಗ್ಬಾರ್ದು ಅಂತ ಹೇಳಿದೆ ಅಲ್ವಾ? ಮಗು ಕೈಗೆ ಏಟ್ ಮಾಡಿದಕ್ಕೆ ನಿನಗೆ ಹೀಗೆಲ್ಲ ಆಗ್ತಾ ಇರೋದು. ಅಂದ್ರೆ ಆ
ಗೀತಾ ಮಹಾದಿಗ್ಬಂಧನದ ಕೆಲಸ ಬೇಗ ಆಗಬೇಕು. ವ್ಯವಸ್ಥೆ ಆಗಿದೆ ಮೇಡಮ್. ಗೀತಾ ಬರ್ತ್ಡೇ ಟೈಮಲ್ಲಿ ಹಾಗೆ ಆಗುತ್ತೆ. ಅವತ್ತಿನ ದಿನನೇ ಎಲ್ಲರ ಸಮ್ಮುಖದಲ್ಲಿ ನಿನ್ನ ಶರತ್ ಮದುವೆ ನಿಶ್ಚಯ ಮಾಡ್ತಾ ಇದ್ದೀನಿ. ನೀನೇನಾದ್ರೂ ಗೀತಾಗೆ ತೊಂದರೆ ಕೊಟ್ರೆ ನಿನ್ನ ಮದುವೆ ಮುರಿದು ಬೀಳುತ್ತೆ. ಶರತ್ ದೃಷ್ಟಿಲಿ ನೀನು ಗೀತಾಗೆ ಒಳ್ಳೆ ತಾಯಿ ಆಗೋದನ್ನ ನೋಡು. ಅದಷ್ಟೇ ನಿನ್ನ ಕೆಲಸ. ಅರ್ಥ ಆಯ್ತಾ? ಅವತ್ತು ಮನೆ ಒಳಗಡೆ ಬರೋದಕ್ಕಾಗ್ತಿರ್ಲಿಲ್ವಲ್ಲ, ಅದೇ ರೀತಿ ಆಗ್ತಿದೆ. ಈ ರೂಮ್ ಒಳಗಡೆ ಮಾತ್ರ ಯಾಕೆ ಹೋಗೋದಕ್ಕಾಗ್ತಿಲ್ಲ? ಈ ರೂಮಲ್ಲಿ ಅಂಥದ್ದೇನಿದೆ? ಅತ್ತೆ ಮತ್ತೆ ಮಾಯಾ ಈ ರೂಮ್ ಒಳಗಡೆ ಯಾಕೆ ಹೋದ್ರು? Okay, it's lunch time. ಮನುಷ್ಯ ಅವರಲ್ಲ, ಇಷ್ಟು ಚಿಕ್ಕ ಹುಡುಗಿನ ಉಪವಾಸ ಬೀಳ್ಸೋದಕ್ಕೆ ಹೇಗಾದ್ರೂ ಮನ್ಸು ಬರುತ್ತೆ? ಪುಟ, ಶೇರಿಂಗ್ ಇಸ್ ಕೇರಿಂಗ್ ಅಲ್ವಾ? ನೋಡು, ನನ್ನ ಮಗಳು ಹೇಗೆ ಹಸ್ಕೊಂಡು ಕೂತಿದ್ದಾಳೆ. ಅವಳಿಗೆ ಒಂದೇ ಒಂದು ತುತ್ತು ತಿನ್ನಿಸ್ತೀಯಾ ಪ್ಲೀಸ್? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.